ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಾಸನ್. IPL ಧಮಾಕ 2025 ಟಿವಿನ ಡಿಜಿಟಲ್ ಸ್ಪೆಷಲ್ ಇದು. ನನ್ನ ಜೊತೆಗಿದ್ದಾರೆ ಪ್ರತಿಮಾ ಭಟ್ರೆ. ಏನು ಸಮಾಚಾರ? IPL ಏನಿದೆ ಸುದ್ದಿ ಇವತ್ತು? ಎಸ್, IPL ಫಿಯರ್ ಬಹಳ ಜೋರಾಗ್ತದೆ. ಹಾಗಾಗಿ ಪ್ರತಿಯೊಂದು ವಿಷಯನೂ ಕೂಡ ಬಹಳ ದೊಡ್ಡ ಹೈಲೈಟ್ ಆಗ್ತಾ ಇದೆ. ಆದ್ರೆ ಒಂದ್ ಕಡೆ ಸಂಭ್ರಮ ಮನೆ ಮಾಡಿರುವಂತದ್ದು. IPL ಶುರುವಾಗೋದಕ್ಕೆ ಪ್ರತಿಯೊಬ್ರು ನೋಡೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ನಮ್ಮ ಫೇವ್ರೆಟ್ ಪ್ಲೇಯರ್ ಹೇಗೆ ಆಡ್ತಾನೆ, ಯಾವ ರೀತಿ 6-4ಗಳನ್ನ ಸಿಡಿಸ್ತಾನೆ, ಆ ಅಬ್ಬರ ಹೇಗಿರುತ್ತೆ, ಆ ಖುಷಿ, ಆ ಸಂಭ್ರಮ ಒಂದ್ ಕಡೆ ಇದೆ. ಆದ್ರೆ ಒಂದು ಬೇಜಾರಿನ ವಿಚಾರ ಅಂತಂದ್ರೆ ಇದ್ರ ಮಧ್ಯೆ ಒಂದು ತೊಡಕಾಗಿರೋದು ಈ ಬ್ಯಾನ್. ಹಾಗಾಗಿ ಈ ಬಾರಿ ಈ ಬ್ಯಾನ್ ಆಗಿರೋರ ಬಗ್ಗೆ ಒಂದಿಷ್ಟು ಮಾತಾಡೋಣ ಅಂತ. ನಿಜ ನೋಡಿ, ಅದಕ್ಕಿಂತ ಮುಂಚೆ ನೀವು 6-4 ಹೊಡೆಯೋದನ್ನ ಕಾಯ್ತಾ ಇದೀವಿ ಅಂತ ಹೇಳಿದ್ರೆ, ಅಂದ್ರೆ ಕ್ರಿಕೆಟ್ ಅಂತ ಹೇಳಿದ ತಕ್ಷಣ ಬ್ಯಾಟ್ಸ್ಮನ್ಸ್ ಗೇಮ್. ಸೊ ಕ್ರಿಕೆಟ್ ಅಂದ್ರೆ 6 ಹೊಡಿಬೇಕು, 4 ಹೊಡಿಬೇಕು. ಪಾಪ ಬೌಲರ್ಸ್ ಕತೆ ಏನ್ರಿ, ಹೊಡೆದಂಗ್ ಮಾಡ್ಬಿಟ್ರೆ ಅಲ್ವಾ? ಪಾಪ ಬೌಲರ್ಸ್ ವಿಕೆಟ್ ತೆಗಿಬೇಕು, ಬೌಲರ್ಸ್ ರೆಸ್ಟ್ರಿಕ್ಟ್ ಮಾಡ್ಬೇಕು ರನ್ಗಳನ್ನ, ಅದನ್ನ ನೋಡ್ಬೇಕು ಅಂತ ಹೇಳಿ. ಬಟ್ ಬ್ಯಾಟ್ಸ್ಮನ್ ಫ್ರೆಂಡ್ಲಿ ಗೇಮ್. ಆಫ್ ಕೋರ್ಸ್ IPL ಕೂಡ 2020 ಅಂತ ಹೇಳಿದ ತಕ್ಷಣ ಬ್ಯಾಟ್ಸ್ಮನ್ಗೆನೆ ಹೆಚ್ಚು ಫೇವರ್ಸ್. ನೀವು ಹೇಳಿದ್ರಿ ಬ್ಯಾನ್ ಬಗ್ಗೆ ನಾವು ಇವತ್ತು ಮಾತಾಡೋಣ ಅಂತೇಳಿ. ಒಂದ್ 2-3 ಜನ ಪ್ಲೇಯರ್ಸ್ ಬಗ್ಗೆ ನಾವು ಇಲ್ಲಿ ಮಾತಾಡ್ಲೇಬೇಕು. ಅದರಲ್ಲೂ ಎರಡನೇ ಮ್ಯಾಚ್ ಇರೋದು CSK ವರ್ಸಸ್ ಮುಂಬೈ ಇಂಡಿಯನ್ಸ್. ಸೊ ಮಚ್ ಅವೈಟೆಡ್ ಮುಂಬೈ ಇಂಡಿಯನ್ಸ್ಗೆ ಬಹಳ ದೊಡ್ಡ ಪೆಟ್ಟು ಅಂತ ಹೇಳಿದ್ರೆ, ಆಲ್ರೆಡಿ ಅವ್ರ ಟೀಮಲ್ಲಿ ಬುಮ್ರಾ ಬರ್ತಾರೋ ಇಲ್ವೋ ಗೊತ್ತಿಲ್ಲ ಇನ್ನುವೆ. ಯಾಕಂದ್ರೆ NCA ನಲ್ಲಿ ಫಿಟ್ನೆಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಇನ್ನು ಫಿಟ್ನೆಸ್ ಟ್ರೈನಿಂಗ್ ಆಗ್ತಾ ಇದೆ. ಫಿಟ್ನೆಸ್ ಸರ್ಟಿಫಿಕೇಟ್ ಸಿಗುತ್ತಾ NCA ಇಂದ, ಕ್ಲಿಯರೆನ್ಸ್ ಸಿಗುತ್ತಾ, ಸಿಕ್ಕ ಮೇಲೆ ಅವರು ಟೀಮಿಗೆ ಬರಬೇಕು, ನಂತರ ಜೆಲ್ ಆಗ್ಬೇಕು, ಮತ್ತೆ ಟೀಮ್ ಜೊತೆಗೆ ಆಡಬೇಕು. ಸೊ ಅದು ಒಂದು ದೊಡ್ಡ ಹೊಡೆತ ಮುಂಬೈ ಇಂಡಿಯನ್ಸ್ಗೆ. ಇನ್ನು ಹೊಸ ಕ್ಯಾಪ್ಟನ್ ಬೇರೆ. ಲಾಸ್ಟ್ ಇಯರ್ ಅಫ್ಕೋರ್ಸ್ ಪಾಂಡ್ಯ ಮಾಡಿದ್ರು ಕೂಡ ಇನ್ನು ಪಾಂಡ್ಯನೂ ಸೆಟ್ ಆಗಿಲ್ಲ ಆಸ್ ಎ ಕ್ಯಾಪ್ಟನ್ ಮುಂಬೈ ಇಂಡಿಯನ್ಸ್ಗೆ. ಬಿಕಾಸ್ ಮುಂಬೈ ಇಂಡಿಯನ್ಸ್ಗೆ ಕ್ಯಾಪ್ಟನ್ ಚೇಂಜ್ ಮಾಡಿದ ತಕ್ಷಣ ರೋಹಿತ್ ಶರ್ಮಾ ಅವರಿಂದ ಯಾರು ಅಕ್ಸೆಪ್ಟೇ ಮಾಡಲಿಲ್ಲ ಲಾಸ್ಟ್ ಇಯರ್. ನಿಜ, ಬಹಳ ದೊಡ್ಡ ಮಟ್ಟದಲ್ಲಿ ಹಾರ್ದಿಕ್ ಪಾಂಡ್ಯ ಎದುರಿಸಬೇಕಾಯ್ತು ಟೀಕೆನ. ನಿಜ, 10 ಮ್ಯಾಚ್ಗಳು ಸೋತಿದ್ದಾರೆ, 4 ಮ್ಯಾಚ್ ಗೆದ್ದಿದ್ದು, 5-6 IPL ಟ್ರೋಫಿಗಳನ್ನ ಗೆದ್ದಿರುವಂತ ಟೀಮು ಅಷ್ಟು ಹೀನಾಯ ಪ್ರದರ್ಶನ ನೀಡುತ್ತೆ ಅಂದ್ರೆ ಕ್ಯಾಪ್ಟನ್ನೇ ಕಾರಣ ಅನ್ನೋ ತರನೂ ಬಂದ್ಬಿಡ್ತು ಪಾಪ ಪಾಂಡ್ಯ ಮೇಲೆ. ಅದ್ರ ಜೊತೆಗೆ ಈ ಸತಿ ಬ್ಯಾನ್. ಈಗ ನೋಡಿ, ಮೊದಲನೇ ಮ್ಯಾಚ್ ಆಡಬೇಕಾಗಿರೋರು ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ, ಬಟ್ ಕ್ಯಾಪ್ಟನ್ನೇ ಇಲ್ಲ, ಕ್ಯಾಪ್ಟನ್ ಆಡೋ ಹಾಗಿಲ್ಲ ಮೊದಲನೇ ಮ್ಯಾಚ್. ಗಾಯದ ಮೇಲೆ ಬರೆ ಜಸ್ಟ್ ಬಿಕಾಸ್ ಲಾಸ್ಟ್ ಸೀಸನ್ ಲಾಸ್ಟ್ ಮ್ಯಾಚ್ ಅಲ್ಲಿ ಅವರು ಸ್ಲೋ ಓವರ್ ರೇಟ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಈ ಸೀಸನ್ ನಲ್ಲಿ ಅವರನ್ನ ಮೊದಲನೇ ಮ್ಯಾಚ್ ಬ್ಯಾನ್ ಮಾಡಿದೀವಿ ಅಂತ. ಇದು ಸ್ವಲ್ಪ ಚರ್ಚೆಗೂ ಗ್ರಾಸ ಆಗಿದೆ. ಇನ್ಫ್ಯಾಕ್ಟ್ ಪಾಂಡ್ಯ ಅವರನ್ನು ಕೂಡ ಕೇಳಿದಾಗ ಪಾಂಡ್ಯ ಇದಕ್ಕೆ ತುಂಬಾ ಸ್ಮಾರ್ಟ್ಲಿ ಆನ್ಸರ್ ಕೊಟ್ಟರು. ಅಫ್ಕೋರ್ಸ್ ಒಂದಷ್ಟು ರೂಲ್ಸ್ ಇರುತ್ತೆ, ನಾವೆಲ್ಲರೂ ಕೂಡ ರೂಲ್ಸ್ ಫಾಲೋ ಮಾಡಬೇಕಾಗತ್ತೆ. ಇಟ್ಸ್ ಔಟ್ ಆಫ್ ಮೈ ಕಂಟ್ರೋಲ್. ಸೊ ಅದೇನಿದ್ರು ಕೂಡ ಗವರ್ನಿಂಗ್ ಬಾಡಿ ಅದನ್ನು ಡಿಸೈಡ್ ಮಾಡಬೇಕು. ಮೇ ಬಿ ಮುಂದಿನ ಹಂತಗಳಲ್ಲಿ ರೂಲ್ಸ್ ಅಡಿಲ ಹಾಕ್ಬೋದು, ಬಟ್ ಈಗಂತೂ ಆ ರೂಲ್ಸ್ನ ನಾವು ಫಾಲೋ ಮಾಡಬೇಕಾಗತ್ತೆ ಅಂತ ಅವ್ರು ಹೇಳಿದ್ರು. ಆ್ಯಂಡ್ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಶಿಪ್ ಮಾಡ್ತಾರೆ ಅಂತಲೂ ಅವರೇ ಡಿಕ್ಲೇರ್ ಮಾಡಿದ್ದಾರೆ ನೆನ್ನೆ. ಬಟ್ ಸ್ಟಿಲ್ ಸೂರ್ಯಕುಮಾರ್ ಮಾಡಿದ್ರು ಕೂಡ ಪಾಂಡ್ಯ ಅಂತ ಒಬ್ಬ ಆಟಗಾರ, ಯಾಕಂದ್ರೆ ಅವರು ಗಾಯಗಳಿಂದ ಚೇತರಿಸ್ಕೊಂಡು ಬಂದಿರುವಂತಹ ರೀತಿ ನಾವು ನೋಡಿದ್ರೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಬೇಕು. ಹಿ ಈಸ್ ರಿಯಲಿ ಅ ಪ್ಲೇಯರ್ ಅಂಡ್ ಹಿ ಈಸ್ ಅ ಫೈಟರ್ ಅಂತ ಹೇಳಿ ಅನ್ನಿಸ್ತಾರೆ ಹಾರ್ದಿಕ್ ಪಾಂಡ್ಯ. ನಿಮ್ಗೆ ನೆನಪಿರ್ಬೋದು, ಲಾಸ್ಟ್ ಟೈಮ್ ಕೂಡ ಅವರು ಕ್ಯಾಪ್ಟನ್ ಆಗಿ ಬಂದಾಗ ಯಾರು ಅವರನ್ನು ಅಕ್ಸೆಪ್ಟ್ ಮಾಡಲಿಲ್ಲ. ಇಡೀ ಕ್ರೌಡ್, ಇಡೀ ಮುಂಬೈ ಫ್ಯಾನ್ಸ್ ಅವರನ್ನ ಅಗೇನ್ಸ್ಟ್ ಆಗಿ ನೋಡ್ತು. ಎಲ್ಲೋ ರೋಹಿತ್ ಶರ್ಮಾ ಅವರನ್ನ ತೆಗೆದು ಇವ್ರು ಬಂದಿದ್ದೇ ಸರಿ ಇಲ್ಲ, ನಮಗೆ ರೋಹಿತ್ ಶರ್ಮಾನೇ ಬೇಕು ಅನ್ನೋ ಮಟ್ಟಕ್ಕೆ ಒಂದ್ ರೀತಿ ಟಾರ್ಗೆಟ್ ಆಗ್ಬಿಟ್ಟಿದ್ರು. ನಿಜ. ಅಫ್ಕೋರ್ಸ್ ಈಗ ಒಂದು ಟೀಮ್ ಬೆಳಿಬೇಕು ಅಂತ ಹೇಳಿದ್ರೆ ರೋಹಿತ್ ಶರ್ಮಾ ಇನ್ನು ಎಷ್ಟು ವರ್ಷಗಳು ಆಡೋದಕ್ಕೆ ಸಾಧ್ಯ? ಸ್ಟೆಪ್ ಡೌನ್ ಆಗ್ಲೇಬೇಕು. ಈಗ CSK ಹೇಗೆ ಧೋನಿ ಸ್ಟೆಪ್ ಡೌನ್ ಆಗಿ ಋತುರಾಜ್ ಗಾಯಕ್ವಾಡಿಗೆ ಕೊಟ್ಟರು, ಅದೇ ರೀತಿ ಸ್ಟೆಪ್ ಡೌನ್ ಆಗ್ಲೇಬೇಕು, ಇನ್ನೊಬ್ಬ ಯಂಗ್ಸ್ಟರ್ ಬರಲೇಬೇಕು. ಅದೇ ರೀತಿ ಮುಂಬೈ ಇಂಡಿಯನ್ಸ್ ಕೂಡ ಯೋಚನೆ ಮಾಡಿತ್ತು. ಬಟ್ ಅವ್ರಿಗೆ ಬಂದಂತ ಬ್ಯಾಕ್ ಕ್ಲಾಶ್ಗಳು ಅಥವಾ ಕಮೆಂಟ್ಸ್ಗಳು, ಇದೆಲ್ಲದ್ರಿಂದನೂ ಕೂಡ ಪಾಂಡ್ಯ ಒಂದ್ ರೀತಿ ಮೆಂಟಲ್ ಟಾರ್ಚರ್ ಅನುಭವಿಸಿದ್ದಾರೆ ಅಂತ ಹೇಳಿದ್ರು ತಪ್ಪಿಲ್ಲ. ಅದನ್ನ ಮೊಹಮ್ಮದ್ ಕೈಫ್ ಕೂಡ ಮೊನ್ನೆ ಮಾತಾಡ್ತಾ ಚೆನ್ನಾಗಿ ಹೇಳಿದ್ದಾರೆ. ಒಬ್ಬ ಪ್ಲೇಯರ್ಗೆ ಈ ರೀತಿಯಾಗಿ ಟಾರ್ಗೆಟ್ ಮಾಡಿದ್ರೆ, ಹಿಂಗ್ ಬ್ಯಾಕ್ ಟು ಬ್ಯಾಕ್ ಅವಮಾನಗಳಾಗ್ತಾ ಹೋದ್ರೆ ಅದನ್ನ ಯಾರು ಕೂಡ ಸಹಿಸಕ್ಕಾಗಲ್ಲ, ಮೆಂಟಲ್ ಟಾರ್ಚರ್ ಆಗುತ್ತೆ. ಒಬ್ಬ ಪ್ಲೇಯರ್ ಆಗಿ ನಾನು ಅದನ್ನ ಚೆನ್ನಾಗಿ ಹೇಳಬಲ್ಲೆ ಅನ್ನುವಂಥದ್ದನ್ನ ಕೈಫ್ ಅವ್ರು ಹೇಳಿದ್ದಾರೆ. ಅದ್ರ ಜೊತೆಗೆ ಫ್ಯಾಮಿಲಿಲಾದಂತಹ ಒಂದಷ್ಟು ಟೆನ್ಷನ್ಗಳು, ಇದೆಲ್ಲವನ್ನು ದಾಟಿ ಹಾರ್ದಿಕ್ ಪಾಂಡ್ಯ ಬಂದಿರೋದಿದೆಯಲ್ಲ, ದೇರ್ ಹಿ ಇಸ್ ಅ ಫೈಟರ್ ಅನ್ಬೇಕು. ಬಿಕಾಸ್ ನೋಡಿ, ಲಾಸ್ಟ್ ಟೈಮ್ T20 ವರ್ಲ್ಡ್ ಕಪ್ ಗೆಲ್ಲೋದಕ್ಕೆ ಮೇನ್ ಕಾರಣ ಆದ್ರು. ಫಿನಾಲೆಯಲ್ಲಿ ಕ್ಲಾಸನ್ ವಿಕೆಟ್ ತೆಗೆದ್ರು. ಅಂಡ್ ಚಾಂಪಿಯನ್ಸ್ ಟ್ರೋಫಿಲಿ ಲಾಸ್ಟ್ ಇದರಲ್ಲಿ ಜಾಂಪಾಗೆ ಅವ್ರು ಹೊಡೆದಂತ ಸಿಕ್ಸರ್ಗಳು. ಸೊ ಈಗ ಮತ್ತೆ ಅವರು ವಾಪಸ್ ಫಾರ್ಮ್ ಅಲ್ಲಿ ಇದ್ದಾರೆ, ಬ್ಯಾಟಿಂಗ್ ಅಲ್ಲಿ ಫಾರ್ಮ್ ಕಂಡುಕೊಂಡಿದ್ದಾರೆ. ಬಟ್ ಮತ್ತೆ ಕ್ಯಾಪ್ಟನ್ ಆಗಿ ಮಾಡ್ತಾರಾ ಅನ್ನುವಂಥದ್ದು ಕ್ವೆಶ್ಚನ್ ಇದ್ದೇ ಇದೆ. ಪ್ರತಿಮಾ, ನಿಮ್ಗೆ ಅನ್ಸುತ್ತೆ ಇದು ಒಂದ್ ಸ್ವಲ್ಪ ಸ್ಟ್ರಿಂಜೆಂಟ್ ಅಂತ ಅನ್ಸೋದಿಲ್ವಾ, ಸ್ವಲ್ಪ ಹಾರ್ಶ್ ಅಂತ ಅನ್ಸೋದಿಲ್ವಾ? ಲಾಸ್ಟ್ ಸೀಸನ್ ಅಲ್ಲಿ ಆಗಿದ್ದಕ್ಕೆ ಈ ಸೀಸನ್ ಅಲ್ಲೂ ಕೂಡ ನಾವು ಕಂಟಿನ್ಯೂ ಮಾಡ್ತೀವಿ, ಬ್ಯಾನ್ ಮಾಡ್ತೀವಿ. ನಿಜ, ಅಂದ್ರೆ ಈ ಬ್ಯಾನ್ ಅನ್ನೋ ಶಬ್ದ ಇದೆಯಲ್ಲ ರೆಹಮಾನ್, ಬಹುಶಃ ಈ ಬ್ಯಾನ್ ಅನ್ನೋದೇ ಅಷ್ಟು ಪ್ಲೆಸೆಂಟ್, ಅದನ್ನೇ ಬ್ಯಾನ್ ಮಾಡಬೇಕು, ಬ್ಯಾನ್ ದ ಬ್ಯಾನ್ ವರ್ಡ್ ಅಂತ. ಅಂದ್ರೆ ನಿಜಕ್ಕೂ ಅಭಿಮಾನಿಗಳ ನಾವು ಪಾಯಿಂಟ್ ಆಫ್ ವ್ಯೂ ನೋಡ್ತಾ ಹೋದಾಗ, ಅಂದ್ರೆ ಈ IPL ಗೇಮ್ ಏನು, ಗೇಮ್ ಒಂದು ಕಡೆ ಸ್ಪೋರ್ಟಿವ್ ಆಗಿ ತೆಗೆದುಕೊಳ್ಬೇಕು ಎಲ್ಲವನ್ನ ಒಂದು ಕಡೆ, ಮತ್ತೊಂದು ಫ್ಯಾನ್ಸ್ ಸಲುವಾಗಿನೇ ಮಾಡುವಂಥದ್ದು ಈ ಆಟಗಳೆಲ್ಲ. ಎಂಡ್ ಆಫ್ ದಿ ಡೇ ವೀವರ್ಸ್ ಇಲ್ಲದೆ ಇದ್ರೆ, ಅದನ್ನ ನೋಡೋರು ಇಲ್ಲದೆ ಇದ್ರೆ, ಅದನ್ನ ಸಂಭ್ರಮಿಸೋ ಇಲ್ಲದೆ ಇದ್ರೆ ಬಹುಶಃ ಆಟಕ್ಕೇನು ಅಷ್ಟಾದ ಅರ್ಥ ಉಳಿಯೋದೇ ಇಲ್ಲ.
IPL ಅಂದ್ರೆ ಈ ಫಾರ್ಮ್ಯಾಟ್ ಬಗ್ಗೆ ನಾನು ಹೇಳೋದಾದ್ರೆ. ಹಾಗಾಗಿ ಅದರಲ್ಲೂ ಹಾರ್ದಿಕ್ ಪಾಂಡ್ಯ ಬಗ್ಗೆ ಅಷ್ಟು ಕ್ರಿಟಿಸಿಸಮ್ ಲಾಸ್ಟ್ ಟೈಮ್ ನಲ್ಲಿ ಇತ್ತು, ಆದ್ರೆ ಈ ಬಾರಿ ಒಂದು ಪಾಸಿಟಿವ್ ವೇವ್ ಇರುವಂತ ಸಂದರ್ಭದಲ್ಲಿ ಅದು ಪ್ಲಸ್ ಆಗ್ತಿತ್ತು ಮುಂಬೈ ಪಾಲಿಗೆ. ಆದ್ರೆ ಅಂತ ಸಂದರ್ಭದಲ್ಲಿ ಬ್ಯಾನ್ ಇದೆಯಲ್ಲ, ಅದು ಐ ಥಿಂಕ್ ಬಹಳ ದೊಡ್ಡ ಹೊಡೆತ ಅನ್ಸುತ್ತೆ. ಒಬ್ಬ ಪ್ಲೇಯರ್ಗೂ ಬಹಳ ದೊಡ್ಡ ಹಾರ್ಶ್ ನೀವು ಹೇಳಿದಾಗೆ. ಸ್ವಲ್ಪ ಏನಾದ್ರೂ ಲೀನಿಯನ್ಸ್ ಕೊಟ್ಟಿದ್ರೆ ಒಳ್ಳೇದಿತ್ತೇನೋ ಅಂತ ಅನ್ಸುತ್ತೆ. ಪಾಂಡ್ಯ ಪರ ನಮ್ ಬ್ಯಾಟ್ ನಿಮ್ ಬ್ಯಾಡಿ. ಬಟ್ ಸ್ಟಿಲ್ ಒಂದು ರೂಲ್ಸ್ ಅನ್ನೋದಿರ್ಬೇಕು ಅಂತ ಹೇಳಿ, ಅಂದ್ರೆ ಪ್ಲೇಯರ್ಸ್ ತಮ್ಗೆ ಇಷ್ಟ ಬಂದಂಗೆ ಮಾಡೋದಕ್ಕೆ ಶುರು ಆಗ್ಬಿಟ್ರೆ ಅದಕ್ಕೇನಾದ್ರೂ ಒಂದು ಕಡಿವಾಣ ಇರ್ಬೇಕಲ್ಲ ಅಂತ ಹೇಳಿ ಅದಕ್ಕೆ ಸ್ವಲ್ಪ ರೂಲ್ಸ್ ನ ಸ್ಟ್ರಿಕ್ಟ್ ಮಾಡಿದ್ರೆ. ಈ ಸತಿ ಅಂತೂ ಡಿಸಿಪ್ಲಿನ್ ಬಹಳನೇ ಒತ್ತು ಕೊಡ್ತಾ ಇದೆ BCCI. ನೋಡಿ, ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಇನ್ಸ್ಟೆನ್ಸ್ ನೆನಪಾಗೋದು ರವೀಂದ್ರ ಜಡೇಜಾ ಅವ್ರದ್ದು. ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಒಂದಷ್ಟು ಸ್ಟ್ರಿಂಜೆಂಟ್ ರೂಲ್ ಇರಬೇಕು ಅಂತ. ಆ ಟೈಮಲ್ಲಿ ರವೀಂದ್ರ ಜಡೇಜಾ ಬಿಗಿನಿಂಗ್ ಅಲ್ಲಿ 2 ಸೀಸನ್ RRಗೆ ಆಡಿದ್ರು. ಆ ಟೈಮಲ್ಲಿ 1 ಸೀಸನ್ ಗೆದ್ರು ರಾಜಸ್ಥಾನ್ ರಾಯಲ್ಸ್. 3rd ಸೀಸನ್ ಅವರು ಮುಂಬೈ ಇಂಡಿಯನ್ಸ್ಗೆ ಆಡಬೇಕು 2010 ಅಲ್ಲಿ ಅಂತ ಹೇಳಿ ಅವ್ರದ್ದೊಂದು ಅಗ್ರಿಮೆಂಟ್ ಆಯ್ತು. ಬಟ್ IPL ಗವರ್ನಿಂಗ್ ಬಾಡಿ ಅದನ್ನ ಇಲ್ಲ, ಆ ರೀತಿ ಮಾಡೋ ಹಾಗಿಲ್ಲ ಅಂತ ಹೇಳಿ ಅಬ್ಸ್ಟ್ರಕ್ಟ್ ಮಾಡುತ್ತೆ. ಲಲಿತ್ ಮೋದಿ ಅವರು ಕ್ಲಿಯರ್ ಆಗಿ ಹೇಳ್ತಾರೆ, ಆಗಿನ ಅಧ್ಯಕ್ಷರು, ನೋ, ಪ್ಲೇಯರ್ಸು ತಮಗೆ ಇಷ್ಟ ಬಂದ ಹಾಗೆ ಮಾಡೋದಕ್ಕಾಗೋದಿಲ್ಲ, ಅದಕ್ಕೊಂದು ಪಾಲಿಸಿ ಇದೆ. ಈಗ ಒಬ್ಬ ಆಟಗಾರ ಒಂದು ಟೀಮಿಂದ ಇನ್ನೊಂದು ಟೀಮಿಗೆ ಬರಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ರೂಲ್ಸ್ ಇದೆ. ಈ ಟೀಮ್ನಿಂದ ಅವ್ರನ್ನ ಕೈ ಬಿಡಬೇಕು, ಮತ್ತೆ ಆಕ್ಷನ್ಗೆ ಹೋಗಬೇಕು, ಆಕ್ಷನ್ ಅಲ್ಲಿ ಪೂಲ್ ಅಲ್ಲಿ ಇರ್ತಾರೆ, ಮತ್ತೆ ಅವ್ರನ್ನ ಆಕ್ಷನ್ ಮಾಡಿ ತಗೋಬೇಕು. ಅಥವಾ ಬಹಳ ಇಂಪಾರ್ಟೆಂಟ್ ಇದೆ, ಒಬ್ಬ ಪ್ಲೇಯರ್ನ ತಗೊಳ್ಬೇಕಾದಂತ ಅನಿವಾರ್ಯತೆ ಒಂದು ಟೀಮಿಗಿದೆ ಅಂತ ಹೇಳಿದ್ರೆ ಅದನ್ನ IPL ಗವರ್ನಿಂಗ್ ಬಾಡಿಗೆ ತಿಳಿಸಬೇಕು. ಅವ್ರ ಅಪ್ರೂವಲ್ ತಗೊಂಡು ಒಬ್ಬ ಪ್ಲೇಯರ್ನ ಇನ್ ಮಾಡ್ಕೋಬಹುದು. ನಾನೇ ಏನೋ ಒಂದು ಮಧ್ಯದಲ್ಲಿ ಅಡ್ಜಸ್ಟ್ಮೆಂಟ್ ಅಂತೀವಲ್ಲ ನಾವು, ಅಡ್ಜಸ್ಟ್ಮೆಂಟ್ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ ಅದನ್ನ ಒಪ್ಪೋದಿಲ್ಲ. ಫಾರ್ ದ ಸೇಮ್ ರೀಸನ್ ಅವ್ರು ಮುಂಬೈಗೆ ಹೋಗೋದಕ್ಕೆ ಟ್ರೈ ಮಾಡಿದ್ರು, ಇನ್ನೂ ಒಂದು ಟೀಮಲ್ಲಿ ಇದ್ಕೊಂಡು ಅಂತ ಹೇಳಿ ಅವ್ರನ್ನ 1 year ಬ್ಯಾನ್ ಮಾಡಿದ್ರು. ಕರೆಕ್ಟ್. ಹೋಲ್ 1 year ಅವ್ರು IPL ಆಡ್ಲೇ ಇಲ್ಲ. ಬಟ್ 2011 ಅಲ್ಲಿ ಮತ್ತೆ ಕಮ್ ಬ್ಯಾಕ್ ಮಾಡಿದ್ರು. ಅದಾದ ನಂತರ ಇವೆರಡು ಟೀಮಿಗೆ ಆಡಲಿಲ್ಲ. ಮುಂಬೈನೂ ಬೇಡ, ನನಗೆ RR ಬೇಡ ಅಂತ ಹೇಳ್ಬಿಟ್ಟು ಇನ್ನೊಂದು ಗುಜರಾತ್ ಲಯನ್ಸ್ ಅಂತ ಟೀಮ್ ಇದೆ. ಸೊ ಇದಾದ ನಂತರ ಎರಡೂ ಟೀಮ್ನ ಬಿಟ್ಟು RR ಬೇಡ, ಮುಂಬೈನೂ ಬೇಡ ಅಂತ ಹೇಳಿ ಕೊಚ್ಚಿ ಟಸ್ಕರ್ಸ್ಗೆ ಆಡಿದ್ರು. ಆಗ ಕೊಚ್ಚಿ ಟಸ್ಕರ್ಸ್ ಹೊಸ ಟೀಮ್ ಎಂಟ್ರಿ ಆಗಿತ್ತು. ಸೊ ಅಲ್ಲೊಂದು ಸ್ವಲ್ಪ ದಿನ ಆಡಿದ್ರು. ಅದಾದ್ಮೇಲೆ ಮತ್ತೆ ಎಲ್ಲವೂ ಹೋಗಿ CSKಗೆ ಸೆಲೆಕ್ಟ್ ಆದರು. CSK ಜೊತೆಗೆ ಈಗ ಪ್ರೊಲಾಂಗ್ ತುಂಬ ವರ್ಷಗಳಿಂದ ಅವರು ಆಡ್ತಾನೆ ಇದ್ದಾರೆ. ಬಟ್ ಅವರ ದುರದೃಷ್ಟ ನೋಡಿ, CSKಗೆ ಬಂದಾದ್ಮೇಲೆ 2015 ಅವ್ರು ಮತ್ತೆ CSKನೇ ಬ್ಯಾನ್ ಆಯ್ತು. 16-17 ಆಡೋ ಹಾಗಿಲ್ಲ ಅಂತ ಹೇಳಿ ತೀರ್ಪು ಬಂತು. ಸೊ ಜಡೇಜಾ ಎಲ್ಲೆಲ್ಲಾದ್ರು ಒಂದು ಅವ್ರ ಬ್ಯಾನು, ಇನ್ನೊಂದು ಅವ್ರು ಬಂದ್ಬಿಡ್ಲೆ ತಂಡನೇ ಬ್ಯಾನು ಪಾಪ. ಬಟ್ ಅವಾಗ ಗುಜರಾತ್ ಲಯನ್ಸಿಗೆ ಆಡಿದ್ರು. ಅದಾದ ನಂತರ ಮತ್ತೆ ವಾಪಸ್ CSKಲಿ ಇದ್ದಾರೆ. ಸೊ ಯಾಕೆ ಈ ಮಾತು ಬರುತ್ತೆ ಅಂತ ಹೇಳಿದ್ರೆ, ನೀವು ಹೇಳಿದ ಹಾಗೆ ಹೌದು, ಸ್ವಲ್ಪ ಹಾರ್ಶ್ ಅಂತ ಅನ್ಸುತ್ತೆ ಪ್ಲೇಯರ್ಸ್ ಮೇಲೆ ಈ ಬ್ಯಾನ್ ಅನ್ನುವಂಥ ಒಂದು ಪದ. ಬಟ್ ಸ್ಟಿಲ್ ಈ ಸ್ಲೋ ಓವರ್ ರೇಟು ಕಂಟ್ರೋಲ್ ಮಾಡಲೇಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು ಬೇಕಾಬಿಟ್ಟಿಯಾಗಿ ಎಷ್ಟು ಬೇಕಾದ್ರೂ ಟೈಮ್ ತಗೊಳ್ತಾರೆ, ಓವರ್ಸ್ ಮಾಡ್ತಾನೆ ಇರ್ತಾರೆ. ಒಂದು ಟೈಮ್ ಲಿಮಿಟ್ ಅನ್ನೋದು ಇರಲೇಬೇಕು. ಅದಕ್ಕೋಸ್ಕರನೇ ಮಾಡಿರುವಂತಹ ರೂಲ್ಸ್. ಹಾಗಾಗಿ ಇದನ್ನ ಪ್ಲೇಯರ್ಸು ಕೂಡ ಗೌರವಿಸ್ತಾರೆ. ಪಾಂಡ್ಯನು ಕೂಡ ಹೇಳಿರೋ ಹಾಗೆ ಅಫ್ಕೋರ್ಸ್ ಇದನ್ನ ಗೌರವಿಸ್ತಾರೆ. ಕೆಲವೊಂದು ರೂಲ್ಸ್ ಸಡಿಲ ಆಗಬೇಕು ಅನ್ನೋದು. ಈಗ ನೀವು ಮೊನ್ನೆ ನಾವು ಮಾತಾಡ್ತಾ ಇದ್ವಿ, ಫ್ಯಾಮಿಲಿ ಮೆಂಬರ್ಸ್ ಬರೋ ಹಾಗಿಲ್ಲ, ಫೀಲ್ಡ್ ಒಳಗೆ ಬರೋ ಹಾಗಿಲ್ಲ, ಡ್ರೆಸ್ಸಿಂಗ್ ರೂಮಿಗೆ ಬರೋ ಹಾಗಿಲ್ಲ. ಫೈನ್, ಡ್ರೆಸ್ಸಿಂಗ್ ರೂಮಿಗೆ ಬರೋ ಹಾಗಿಲ್ಲ ಅನ್ನೋದನ್ನ ಒಪ್ಕೊಳ್ಳೋಣ. ಬಟ್ ಫೀಲ್ಡ್ ಅಲ್ಲಿ ನೀವು ಒಳಗಡೆನೆ ಬರೋ ಹಾಗಿಲ್ಲ. ಲಾಸ್ಟ್ ಟೈಮ್ ಚಾಂಪಿಯನ್ಸ್ ಟ್ರೋಫಿ ನೋಡಿದ್ವಿ, ಎಲ್ಲ ವೈಫ್ಸ್ ಎಲ್ಲ ಇದ್ರು, ಅವರೆಲ್ಲರೂ ಕೂಡ ಫ್ಯಾಮಿಲಿ ಸಪೋರ್ಟ್ ಎಂಡ್ ಆಫ್ ದ ಡೇ ಎಲ್ಲರಿಗೂ ಮ್ಯಾಟರ್ ಆಗೇ ಆಗುತ್ತೆ. ಅಂಡ್ ಯಾರು ಪುಟ್ಟ ಮಕ್ಕಳಲ್ಲ, ಎಸ್ ಅಂದ್ರೆ ಎಲ್ಲರೂ ಕೂಡ ಪ್ರೊಫೆಷನಲ್ ಪ್ಲೇಯರ್ಸ್. ದೇ ನೋ ದೇರ್ ಗೇಮ್ ಅಂಡ್ ಅದರ ಸೀರಿಯಸ್ನೆಸ್ ಅವ್ರಿಗೆ ಗೊತ್ತಿದೆ. ಬಹುಶಃ ಈಗ LED ಸ್ಕ್ರೀನಿಗೆ ಹೊಡೆಯೋ ಆಗಿಲ್ಲ. ಸೊ ಇವೆಲ್ಲವೂ ಕೂಡ ಅಂದ್ರೆ ಬಹಳಷ್ಟು ಜನ ಫ್ಯಾನ್ಸ್ ಕೂಡ ಇದನ್ನ ಆಕ್ಷೇಪಣೆ ಮಾಡ್ತಾ ಇದ್ದಾರೆ ರೂಲ್ಸ್ ಗಳನ್ನ. ಬ್ಯಾಟ್ಸ್ಮನ್ ಬ್ಯಾಟಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾನ, ಬೌಲರ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾನ, ಅಥವಾ LED ಸ್ಕ್ರೀನ್ ಗಳು ನೋಡ್ಕೊಂಡು ಕೂರ್ತಾನ. ನಾನು ಅಲ್ಲಿ ಹೊಡೆದ್ರೆ ನನಗೆ ಫೈನ್ ಬೀಳುತ್ತಪ್ಪ ಅಂತ. ಕರೆಕ್ಟ್. ಎನಿವೆ ಇದೊಂದು ಒಂದಷ್ಟು ಡಿಸಿಪ್ಲಿನ್ ತರೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಈ ಡಿಸಿಪ್ಲಿನ್ ಮಾತು ಬಂದಾಗ ಮತ್ತೊಂದು ನೆನಪಾಗುತ್ತೆ ರಮನ್. ಈ IPL ನಲ್ಲಿ ನಾವು ಫಾರಿನ್ ಪ್ಲೇಯರ್ಸ್ ಬಗ್ಗೆ ಮಾತನಾಡ್ತೀವಿ. ಫಾರಿನ್ ಪ್ಲೇಯರ್ಸ್ ಇದ್ದೇ ಇರ್ತಾರೆ ಪ್ರತಿಯೊಂದು ತಂಡದಲ್ಲೂ ಕೂಡ. ಆದ್ರೆ ಆ ಪ್ಲೇಯರ್ಸ್ ಸೆಲೆಕ್ಟ್ ಆದ್ಮೇಲೆ ನಾನು ಆಡಲ್ಲ ಅಂತಲೋ ಏನೋ ಅದರಿಂದ ಹೊರಗೆ ಬಂದ್ರೆ ಆ ಫ್ರಾಂಚೈಸಿ ಬಹಳ ದೊಡ್ಡ ಹೊಡೆತ. ಬಹುಶಃ ಅದಕ್ಕೆ ಸ್ಟ್ರಿಂಜೆಂಟ್ ರೂಲ್ಸ್ ಅನ್ನ ಕೂಡ ಈಗ ತರಲಾಗಿದೆಯಲ್ಲ. ಅಂದ್ರೆ ನಾನು ಮಾತನಾಡ್ತಾ ಇರೋದು ಈಗ ಪ್ರಮುಖವಾಗಿ ಇಂಗ್ಲೆಂಡ್ ಆಟಗಾರರ ಬಗ್ಗೆ. ಯಾಕಂದ್ರೆ ಬೆರಿ ಅವರು ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಬಹಳ ದೊಡ್ಡ ಹೊಡೆತ ಆಯ್ತು. ಯಾಕಂದ್ರೆ ಅವ್ರು ಸೆಲೆಕ್ಟ್ ಮಾಡ್ತಾರೆ, ಈಗ ಆಡಲ್ಲ ಅಂತ ಹೇಳಿ. ಅಂದ್ರೆ ಈ ಹೆಲ್ತ್ ಕಂಡೀಷನ್ ಏನಾದ್ರೂ ಇದ್ರೆ ಆಗ ಬಿಟ್ಟು ಉಳಿದ ಎಲ್ಲಾ ಕಾರಣಗಳನ್ನು ಕೂಡ ಒಪ್ಪೋದಕ್ಕೆ ಸಾಧ್ಯ ಆಗಲ್ಲ. ಒಂದ್ಸಲ ನೀವು ಸೆಲೆಕ್ಟ್ ಆದ್ರೆ ಅಂತಂದ್ರೆ ನೀವು ಆಡ್ಲೇಬೇಕು. ಯಾಕಂದ್ರೆ ಕೋಟಿಗಟ್ಟಲೆ ದುಡ್ಡು ಸುರಿದಿರ್ತಾರೆ, ಜೊತೆಗೆ ಮತ್ತೆ ಒಬ್ಬ ಆಟಗಾರ ಆಡ್ತಾನೆ ಅಂತ ಹೇಳಿ ಸೆಲೆಕ್ಟ್ ಆದ್ಮೇಲೆ ಒಂದು ಫ್ರೇಮ್ ವರ್ಕ್ ಅಲ್ಲಿ ರೆಡಿ ಆಗಿರುತ್ತೆ. ಬಹುಶಃ ಆ ತರದ ರೂಲ್ಸ್ ಗಳನ್ನ ಬ್ರೀಚ್ ಮಾಡಿದ್ರೆ ಅದು ಬಹಳ ದೊಡ್ಡ ಹೊಡೆತ. ಬಹುಶಃ ಅದನ್ನ ಅಕ್ಸೆಪ್ಟ್ ಮಾಡಬಹುದೇನೋ ಅಂತ ಅನ್ಸುತ್ತೆ. ಈ ಬ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ 2 ವರ್ಷ ಬ್ಯಾನ್ ಆಗಿದ್ದಾರೆ ಈಗ. ಸೊ ಬ್ಯಾನ್ ಅಂಡ್ ಮ್ಯಾಚ್ ಫೀಸ್ ನ ಒಂದು 30% 40% ಫೈನ್ ಹಾಕ್ತಾರೆ. ಇದನ್ನು ಕೂಡ ಅಫ್ಕೋರ್ಸ್ ರೂಲ್ಸ್ ಅದನ್ನ ಒಬೆ ಮಾಡ್ಲೇಬೇಕಾಗತ್ತೆ. ಲಾಸ್ಟ್ ಟೈಮ್ ಪಂತ್ಗೂ ಕೂಡ ಹೀಗೆ ಆಯ್ತು. ಲಾಸ್ಟ್ ಇದರಲ್ಲಿ ಸ್ಲೋ ರೇಟ್ ಮಾಡಿದ್ರು ಅಂತ ಹೇಳಿ ಅವ್ರನ್ನ ಬ್ಯಾನ್ ಮಾಡಿದ್ರು. ಆಗ ಅಕ್ಷರ್ ಪಟೇಲ್ ಮಾಡಬೇಕಾಯ್ತು. ಎನಿವೆ ಹಾರ್ದಿಕ್ ಪಾಂಡ್ಯ ಈಗ ಮೊದಲನೇ ಮ್ಯಾಚ್ ಮಿಸ್
ಮಿಸ್ ಆಗ್ತಾರೆ. ಭಾಳ ಒಂದು ಬೇಜಾರದ ಸಂಗತಿ ಅವರ ಅಭಿಮಾನಿಗಳಿಗೆ. ಯಾಕಂದರೆ ಮೊದಲನೇ ಮ್ಯಾಚ್ ಗೆದ್ದು ಸುಮಾರು ವರ್ಷಗಳಾಗೋಯ್ತು ಮುಂಬೈ ಇಂಡಿಯನ್ಸ್. ಲಾಸ್ಟ್ ಸೀಸನ್ ಅಂತೂ ತುಂಬಾ ಬ್ಯಾಡ್ ಪರ್ಫಾರ್ಮೆನ್ಸ್. ಅಟ್ಲೀಸ್ಟ್ ಈ ಸೀಸನ್ ಚೆನ್ನಾಗಾಗುತ್ತೆ ಅಂತ ಹೇಳಿ ಅನ್ಕೊಂಡಿದ್ರು. ಬಟ್ ಮೊದಲನೇ ಮ್ಯಾಚ್ ನೋಡೋಣ. ಸೂರ್ಯಕುಮಾರ್ ಯಾದವ್ ಕೂಡ ಒಬ್ಬ ಒಳ್ಳೆ ಕ್ಯಾಪ್ಟನ್ ಆಗಬಲ್ಲರು. ಆ್ಯಂಡ್ ಬುಮ್ರಾ ಇಲ್ಲದೆ ಇರೋದ್ರಿಂದ ಪಾಸಿಟಿವ್ ಸೈಡ್ ನೋಡಿದ್ರೆ ಇನ್ನೊಬ್ಬ ಯಾರಾದರೂ ಒಬ್ಬ ಸರ್ಪ್ರೈಸ್ ಎಂಟ್ರಿ ಆಗ್ಬೋದು, ಅವ್ರಿಗೂ ಕೂಡ ಅವಕಾಶಗಳು ಸಿಗ್ಬೋದು. ಪಾಂಡ್ಯ ಸಮರ್ಥವಾದ ತಂಡ ನಮ್ಮ ಜೊತೆ ಇದೆ. ತಂಡ ನಡೆಸೋದಕ್ಕೂ ಸಮರ್ಥ ನಾಯಕರು ನಮ್ಮಲ್ಲಿ ಇದ್ದಾರೆ. ರೋಹಿತ್ ಶರ್ಮಾ ಇದ್ದಾರೆ, ಸೂರ್ಯಕುಮಾರ್ ಇದ್ದಾರೆ, ಬುಮ್ರಾ ಇರ್ತಾರೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಎನಿವೆ ಪ್ರತಿಮಾ, ನೋಡೋಣ ಎರಡನೇ ಮ್ಯಾಚು. ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದೀವಿ. ಸೊ ಫಸ್ಟ್ 22ನೇ ತಾರೀಕು ಇನ್ನೇನು ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ ಒಂದು ಕಿಕ್ ಸ್ಟಾರ್ಟ್ IPL ಸಿಗುತ್ತೆ. ಎಲ್ಲರೂ ಕೂಡ ಎಲ್ಲ ಮ್ಯಾಚ್ಗಳನ್ನು ಎಂಜಾಯ್ ಮಾಡ್ತಾ ಹೋಗ್ಬೋದು. ಎಸ್, ಇದು ಇವತ್ತಿನ ಟಾಪಿಕ್. ಅಂದರೆ ಈ ಬ್ಯಾನ್ ವಿಚಾರದ ಬಗ್ಗೆ ನಾವು ಮಾತಾಡಿದ್ವಿ. ನಿಮಗೇನು ಅನ್ಸುತ್ತೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಈ ಬ್ಯಾನಲ್ಲಿ ಬ್ಯಾನ್ ಇರಬೇಕಾ ಅಥವಾ ಯಾವಾಗ ಬ್ಯಾನ್ ಮಾಡಬೇಕು ಅಥವಾ ಬ್ಯಾನ್ ಅನ್ನುವಂಥದ್ದೇ ಇರಬಾರ್ದ? ಸೊ ನಿಮಗೇನು ಅನ್ಸುತ್ತೆ ಖಂಡಿತವಾಗ್ಲೂ ಬ್ಯಾನ್ ಮಾಡಬೇಕಾ ಅಥವಾ ಬ್ಯಾನ್ ಆಗೋದಕ್ಕೆ ರೀಸನ್ಸ್ಗಳು ಸರಿ ಇದೆಯಾ, ಆ ಬಗ್ಗೆ ನಿಮ್ಮ ಕಾಮೆಂಟ್ ಏನಿದೆ ಖಂಡಿತವಾಗ್ಲೂ ತಿಳಿಸ್ತಾ. ಎಸ್, ನಾನು ಮತ್ತೆ ಪ್ರತಿಮಾ ಈಗ ಸೈನಿಂಗ್ ಆಫ್. ಬಾಯ್.